ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋಗಿರಲಿಲ್ಲ ಭಾರ್ಗವ್. ಪೂರ್ಣಳ ಮೇಲೆ ಕೋಪ ಎನ್ನುವುದಕ್ಕಿಂತ ಕೆಲಸ ಹೆಚ್ಚಿತ್ತವನಿಗೆ. ಅಲ್ಲಿಯೇ ಊಟ ತರಿಸಿಕೊಂಡು ಹೊಟ್ಟೆ ತುಂಬಿಸಿಕೊಂಡವ ಮತ್ತೆ ಕೆಲಸದತ್ತ ಗಮನ ಕೊಟ್ಟಿದ್ದ. ಇವನಿಗೆ ಕೋಪ ಇದೆ ಎಂದು ತಿಳಿದಿದ್ದ ಪೂರ್ಣ ಕರೆ ಮಾಡಿದಳು ಅವನಿಗೆ. ಮತ್ತೊಮ್ಮೆ ಕ್ಷಮೆ ಕೇಳಿ ಪ್ರೀತಿಯಿಂದ ಮಾತನಾಡಿದರಾಯಿತು ಎಂದುಕೊಂಡು. ಶುಗರ್ಲೆಸ್ ಎಂದು ಹೆಸರು ತೋರಿಸುತ್ತಾ ರಿಂಗಾದ ಫೋನನ್ನು ನೋಡಿದ ಭಾರ್ಗವ್ ಹಣೆ ತೀಡಿಕೊಂಡ. ಒಮ್ಮೆ ಕೈಯಲ್ಲಿ ಇರದ ವಾಚ್ ನೋಡುತ್ತಾ ರಿಪೇರಿಗೆಂದು ಕೊಟ್ಟು ಬಂದವ ಸಂಜೆ ಮನೆಗೆ ಹೋಗುವಾಗ ತೆಗೆದುಕೊಳ್ಳುವವನಿದ್ದ. ಹೊಡೆದುಕೊಳ್ಳುತ್ತಿದ್ದ ಫೋನ್ ರಿಸೀವ್ ಮಾಡಿ ಎಂದ ಇನ್ನೂ ಕೋಪ ತೋರುವಂತೆ. ಇನ್ನೂ ಕೋಪನ ಭಾರ್ಗವ್ ನನ್ನ ಮೇಲೆ? ಐ ಆಮ್ ಸಾರಿ ಎಂದಳು ಪೂರ್ಣ ಮಗುವಂತೆ. ಹಾಂ ಎಂದನಷ್ಟೇ. ಈಗ ನೀವು ನನ್ನ ಜೊತೆ ಸರಿಯಾಗಿ ಮಾತಾಡ್ದಿದ್ರೆ ನಾನು ಸಂಜೆ ಮನೆಗೆ ಬರೋದಿಲ್ಲ ಅಷ್ಟೇ. ಅದೇ ಪೊಳ್ಳು ಬೆದರಿಕೆ ಹಾಕಿದಳು. ಈಗ ಎಲ್ಲಿದೆಯಾ ಕೇಳಿದವನಿಗೆ ಅವಳು ಅಂಗಡಿಗೆ ಹೋಗಿದ್ದು ಗೊತ್ತಿರಲಿಲ್ಲ. ಅಂಗಡಿಗೆ ಬಂದಿದ್ದೀನಿ. ಹಾಗಾದರೆ ಅಲ್ಲೇ ಇರು, ಮನೆಗೆ ಬರಬೇಡ, ಓಕೆ ಎಂದವ ಕಾಲ್ ಕಟ್ ಮಾಡಿದ ಮುನಿಸಲ್ಲೇ. ಅದೆಷ್ಟು ಕೋಪನೋ ಈ ಅಹಂಕಾರಿಗೆ ಎಂದು ಗುಣಗಿದ ಪೂರ್ಣ ಲಡ್ಡು ಮಾಡುವತ್ತ ಲಕ್ಷ್ಯ ಕೊಟ್ಟರೆ ಭಾರ್ಗವ್ ತನ್ನ ಕೆಲಸ ಮುಂದುವರೆಸಿದ. ಅದೇ ಸಮಯಕ್ಕೆ ಒಳಬಂದ ಕಂಠಿ ಅಣ್ಣ ಎಂದು ಆತಂಕದಲ್ಲಿ ಕರೆಯುತ್ತಾ. ಏನಾಯಿತು ಕಂಠಿ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ ಮಾಡುವ ಕೆಲಸ ಬಿಟ್ಟು ಕೇಳಿದ ಭಾರ್ಗವ್. ಅಣ್ಣ, ಸಂಜೆ ನೀವು ಆ ಪ್ಲಾಜೋ ಕಂಪ್ನಿ ಮೀಟಿಂಗ್ ಅಂತ ಅವನ ಫ್ಯಾಕ್ಟ್ರಿಗೆ ಹೋಗಬೇಡಿ ಅಣ್ಣ, ಗಾಬರಿಯಲ್ಲೇ ಹೇಳಿದ. ಯಾಕೆ ಕಂಠಿ, ಏನಾಯಿತು? ಅಣ್ಣ, ಆ ರಾಘು ವಿಜಯಕುಮಾರ್ ಜೊತೆ ಸೇರಿಕೊಂಡು ನಿಮ್ಮನ್ನ ಸಾಯಿಸೋ ಪ್ಲ್ಯಾನ್ ಮಾಡಿದ್ದಾನೆ ಅಣ್ಣ ಎಂದ. ಆ ಮಾತು ಹೇಳಲು ಕೂಡ ಅವನಿಗೆ ಮೈ ನಡುಗುತ್ತಿತ್ತು. ವಾಟ್ ಎಂದ ಭಾರ್ಗವ್ ಎದ್ದು ನಿಂತ ತಕ್ಷಣ. ಹಾಂ ಅಣ್ಣ, ಯಾರು ಹೇಳಿದರು ನಿನಗೆ? ಅಚ್ಚರಿಯಲ್ಲೇ ಕೇಳಿದ ಭಾರ್ಗವ್. ಆ ವಿಜಯ್ ಕುಮಾರ್ ಮುಂದೆ ಏನು ಮಾಡ್ತಾನೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಹುಡುಗನ್ನ ಅವ್ರ ಹತ್ರ ಬಿಟ್ಟಿದ್ವಿ ಅಣ್ಣ. ಅವನು ತಿಳ್ಕೊಂಡು ಹೇಳಿದ್ದಾನೆ. ಇದೆಲ್ಲ ಅವತ್ತು ಅವನ ಜೊತೆ ಇದ್ನಲ್ಲ ಅಣ್ಣ, ಆ ಮಂಜ, ಅವನದ್ದೇ ಪ್ಲ್ಯಾನ್ ಎಂದ ಕಂಠಿ ಎಲ್ಲ ವಿಷಯವನ್ನು ಹೇಳಿದ. ನ್ಯೂಸ್ ಪಕ್ಕಾ ಇದೆ ತಾನೇ ಕಂಠಿ? ಹಾಂ ಅಣ್ಣ, ಇನ್ನೊಂದು ಸಾರಿ ಚೆಕ್ ಮಾಡಿ ಬೇಕಾದರೆ ನೀವು ಎಂದ. ಭಾರ್ಗವ್ ಮತ್ತೆ ಚೆಕ್ ಮಾಡಲು ಹೋಗುವುದಿಲ್ಲ. ಕಂಠಿಯ ಮೇಲೆ ನಂಬಿಕೆ ಇದೆ ಅವನಿಗೆ. ತನ್ನ ಚೇರಿನಲ್ಲಿ ಕುಳಿತವ. ಆದರೆ ಇದರಿಂದ ಆ ರಾಘುಗೆ ಏನು ಪ್ರಯೋಜನ ಕಂಠಿ ಕೇಳಿದ ಕೈ ಬೆರಳುಗಳನ್ನು ಸವರುತ್ತಾ. ಅವನಿಗೆ ಪ್ಲಾಜೋ ಕಂಪ್ನಿ MD ಮೇಲೆ ಕೋಪ ಇದೆ ಅಣ್ಣ. ಯಾಕಂದರೆ ಅವರು ಇವನನ್ನು ಕಂಪ್ನಿಯಿಂದ ಹೊರಗೆ ಹಾಕಿದ್ರು ಒಂದು ಸರಿ. ಇವನು ಮೋಸದಿಂದ ಹಣ ಕೊಳ್ಳೆ ಹೊಡೆದಿದ್ದ. ಆಮೇಲೆ ಬೇಡಿ ಮತ್ತದೇ ಕೆಲಸ ಮಾಡ್ತಿದ್ದಾನೆ. ಆ ಕೋಪಕ್ಕೆ ಅವ್ರ ಫ್ಯಾಕ್ಟ್ರಿ ನಾಶ ಮಾಡೋದಕ್ಕೆ ಒಪ್ಕೊಂಡಿದ್ದಾನೆ. ನೀವು ಫ್ಯಾಕ್ಟ್ರಿಗೆ ಮೀಟಿಂಗ್ ಅಂತ ಹೋದಾಗ ಅಲ್ಲಿ ಬೆಂಕಿ ಹಚ್ಚಿ ನಿಮ್ಮನ್ನು ಸಾಯಿಸೋ ಪ್ಲ್ಯಾನ್ ಮಾಡಿದ್ದಾರೆ ಅಣ್ಣ. ಅದರಿಂದ ವಿಜಯಕುಮಾರ್ ಮತ್ತು ಆ ರಾಘು ಇಬ್ಬರಿಗೂ ಲಾಭ ಇದೆ ಎಂದ ಕಂಠಿ ಎಲ್ಲ ಮಾಹಿತಿ ಹೊತ್ತೇ ಬಂದಿದ್ದ. ಆ ವಿಜಯಕುಮಾರ್ ಬದಲಾಗೋದಿಲ್ಲ ಅಂತ ನನಗೆ ಡೌಟ್ ಇತ್ತು ಕಂಠಿ, ಅದೇ ನಿಜ ಆಯಿತು ಈಗ ಎಂದ ಕುದಿಯುತ್ತಾ. ಹೌದು ಅಣ್ಣ, ನೀವು ಅನುಮಾನದಿಂದ ಅವತ್ತು ನಮ್ಮ ಹುಡುಗನ ಅವ್ರ ಹತ್ರ ಬಿಟ್ಟಿದ್ದೇ ಒಳ್ಳೆಯದಾಯಿತು. ಇಲ್ದಿದ್ರೆ ಇವತ್ತು ದೊಡ್ಡ ಅನಾಹುತ ಆಗ್ತಿತ್ತು ಎಂದ ಕಂಠಿ. ಭಾರ್ಗವ್ ಹುಬ್ಬಿನ ಮಧ್ಯೆ ಬೆರಳಿಟ್ಟು ಕುಳಿತ ಯೋಚಿಸುತ್ತಾ. ಆದರೆ ತನ್ನ ಯೋಚನೆಗೂ ಮೀರಿ ತನಗೆಂದೇ ಹೆಣೆದಿರುವ ಬಲೆಯಲ್ಲಿ ಪೂರ್ಣ ಸಿಕ್ಕಿ ಬೀಳುವವಳಿದ್ದಳು ಎಂದು ಅವನಿಗೆ ಊಹೆ ಕೂಡ ಇಲ್ಲ. ಸಂಜು ಅಂಗಡಿಯಲ್ಲಿ ಕುಳಿತಿದ್ದ. ಪೂರ್ಣ ಒಳಗಿದ್ದಳು. ಅವಳು ಲಡ್ಡು ಮಾಡುವುದು ಮುಗಿದಿತ್ತು. ಎಲ್ಲ ಸ್ವಚ್ಛ ಮಾಡುತ್ತಿದ್ದಳು. ವರುಣ ಮನೆಗೆ ಹೋಗಿದ್ದರು. ಅವಳು ಕೂಡ ಇನ್ನೇನು ಹೋಗುವವಳಿದ್ದಳು. ಅದೇ ಸಮಯಕ್ಕೆ ಅಂಗಡಿಗೆ ಸ್ವೀಟ್ ಕೊಳ್ಳಲು ಬಂದ ಒಬ್ಬ. 2 kg ಲಡ್ಡು ಪ್ಯಾಕ್ ಮಾಡೋ ಎಂದ. ಒಳ್ಳೆಯ ವ್ಯಾಪಾರ ಎಂದುಕೊಂಡ ಸಂಜು ಸ್ವೀಟ್ ತೂಗುತ್ತಾ ನಿಂತ. ಸ್ವೀಟ್ ತೆಗೆದುಕೊಳ್ಳಲೆಂದು ಬಂದವ ಅಲ್ಲಿಯೇ ಪಕ್ಕದಲ್ಲಿ ನಿಂತು, ಇವತ್ತು ಆ ಭಾರ್ಗವ್ ಶರ್ಮಾ ಕತೆ ಮುಗೀತು ಸರ್. ಆ ರಾಘು ಹೇಳ್ದಾಗೆ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಅರೇಂಜ್ ಮಾಡಿ ಬಂದಿದ್ದೀನಿ. ಆ ಭಾರ್ಗವ್ ಇನ್ನೇನು ಹೋಗ್ತಾನೆ ಅಲ್ಲಿಗೆ. ಆಗ ಬೆಂಕಿ ಉರಿಯುತ್ತೆ ಅಲ್ಲಿ. ಆ ಬೆಂಕಿಯಲ್ಲಿ ಭಾರ್ಗವ್ ಶರ್ಮಾ ಫಿನಿಶ್ ಸರ್. ಇನ್ನು ಮುಂದೆ ಈ ಮೈಸೂರು ನಿಮ್ಮದೇ.
ಅದಕ್ಕೆ ಮೈಸೂರಿನ ಫೇಮಸ್ ಲಡ್ಡು ತರ್ತಿದ್ದೀನಿ ಎಲ್ರಿಗೂ. ಸಣ್ಣ ಧ್ವನಿಯಲ್ಲೇ ಹೇಳಿದ ಎಲ್ಲವನ್ನು. ಅವನ ಮಾತನ್ನೆಲ್ಲ ಅಂಗಡಿಯ ಒಳಗೆ ಕಿಟಕಿಯ ಬಳಿ ನಿಂತು ಕೇಳಿಸಿಕೊಂಡ ಪೂರ್ಣಳ ಎದೆ ನಡುಗಿತು. ಮಾತನಾಡಲಾಗದೆ ಉಸಿರು ಬಿಗಿ ಹಿಡಿದು ಕಿಟಕಿಯಲ್ಲಿ ಮೆಲ್ಲಗೆ ಇಣುಕಿ ಅವನ ಮುಖ ನೋಡಿದಳು. ಅವನನ್ನು ಎಲ್ಲಿಯೂ ನೋಡಿದ್ದರ ನೆನಪಿಲ್ಲ ಅವಳಿಗೆ. ಅಣ್ಣ ತಗೊಳ್ಳಿ 2 kg ಲಡ್ಡು ಎಂದ ಸಂಜು ಅವನತ್ತ ಚೀಲ ಚಾಚಿದಾಗ ಅವ ಹಣ ಕೊಟ್ಟು ಸ್ವೀಟ್ ತೆಗೆದುಕೊಂಡು ಹೊರಟು ಹೋದ ಅಲ್ಲಿಂದ. ಆದರೆ ಅವ ಯಾರಿಗೋ ಮುಟ್ಟಿಸಿದ್ದ ಸುದ್ದಿ ಕೇಳಿ ಪೂರ್ಣ ಬೆಚ್ಚಿ ಬಿದ್ದಿದ್ದಳು. ಮೊದಲು ಭಾರ್ಗವ್ಗೆ ಕಾಲ್ ಮಾಡ್ತೀನಿ ಎಂದವಳೆ ಫೋನ್ ಹಿಡಿದು ಕರೆ ಮಾಡಿದಳು. ಇದೇ ಯೋಚನೆಯಲ್ಲೇ ಯಾರನ್ನೋ ಭೇಟಿ ಮಾಡಲೆಂದು ಹೊರಟಿದ್ದ ಭಾರ್ಗವ್ ಫೋನ್ ನೋಡಿ ಪೂರ್ಣಳ ಫೋನೆಂದು ಕಟ್ ಮಾಡಿದ. ಅಲ್ಲದೆ ಅವ ಆ ಸಮಯದಲ್ಲಿ ಡ್ರೈವ್ ಮಾಡುತ್ತಿದ್ದ. ಪೂರ್ಣಳ ಕರೆ ರಿಸೀವ್ ಮಾಡಿದರೆ ಮತ್ತದೇ ಸಾರಿ ಕೇಳುವಳೇನೋ ಎಂದುಕೊಂಡ ಅವ. ಆದರೆ ಅದೇ ತಪ್ಪಾಯಿತೇನೋ. ಕಾಲ್ ರಿಸೀವ್ ಮಾಡಿ ಭಾರ್ಗವ್ ಎಂದುಕೊಳ್ಳುತ್ತಾ ಗಾಬರಿಯಲ್ಲಿ ಮತ್ತೆ ಕರೆ ಮಾಡಿದಳು ಪೂರ್ಣ. ಈ ಬಾರಿ ಕರೆಯೇ ಹೋಗಲಿಲ್ಲ ಅವನಿಗೆ. ಮತ್ತೆರಡು ಬಾರಿ ಮಾಡಿದರೂ ಕನೆಕ್ಟ್ ಆಗದಿದ್ದಾಗ ಬೆಚ್ಚಿ ಹೋದಳು ಹುಡುಗಿ ಅವನಿಗೆ ಏನಾಯಿತೋ ಎಂದು. ತಕ್ಷಣ ಅಂಗಡಿಯಿಂದ ಹೊರಬಂದವಳೆ, ಸಂಜು ನಾನು ಬರ್ತೀನಿ ಇರು ಎಂದು ರಸ್ತೆಗೆ ಬಂದು ಆಟೋ ಹತ್ತಿ ಹೊರಟೇ ಬಿಟ್ಟಳು ಭಾರ್ಗವ್ ಮೀಟಿಂಗ್ ಎಂದು ಹೋಗಬೇಕಿದ್ದ ಆ ಫ್ಯಾಕ್ಟರಿಯ ಕಡೆಗೆ. ಹಿಂದಿನ ದಿನ ತಾನು ಭಾರ್ಗವನಿಗೆ ಬಂದ ಸಂದೇಶದಲ್ಲಿನ ಅಡ್ರೆಸ್ ಓದಿದ್ದಳಲ್ಲವೇ. ಅದೇ ಜಾಗಕ್ಕೆ ಹೊರಟವಳು ಭಾರ್ಗವ್ ಅಲ್ಲಿಗೆ ಹೊರಟಿಲ್ಲ ಎಂಬುದನ್ನು ತಿಳಿಯದೆ ಅಪಾಯಕ್ಕೆ ಸಿಲುಕಿದಳು. ತನ್ನನ್ನು ಸಾಯಿಸಲು ವಿಜಯಕುಮಾರ್ ಮಾಡಿರುವ ಪ್ಲಾನಿನ ಬಗ್ಗೆ ತಿಳಿದುಕೊಳ್ಳಲೆಂದು ಹೊರಟಿದ್ದ ಭಾರ್ಗವ್. ಎಲ್ಲವೂ ಗೊತ್ತಾಗಿತ್ತು ನಿಜ, ಆದರೆ ಸಾಕ್ಷಿ ಬೇಕಲ್ಲವೇ. ಹಾಗಾಗಿ ವಿಜಯಕುಮಾರ್ ಫೋನಿಗೆ ಬಂದು ಹೋಗಿದ್ದ ಕರೆಗಳು, ಅವನ ಜೊತೆ ಇದ್ದವರ ಬಗ್ಗೆ ಮಾಹಿತಿ, ಹೀಗೆ ತನಗೆ ಬೇಕಾದ್ದನ್ನು ಕೆದಕಿ ತೆಗೆದು ಕೊನೆಗೆ ಅವನ ಮುಂದೆ ನಿಂತು ಈ ಬಾರಿ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸುವುದಲ್ಲದೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡಬೇಕು ಎಂದುಕೊಂಡು ಹೊರಟಿದ್ದ. ಆದರೆ ತನಗೆ ತಪ್ಪಿರುವ ಆಪತ್ತು ತನ್ನ ಮುದ್ದಿನ ಮಡದಿಗೆ ಒದಗಿದೆ ಎಂಬುದರ ಸುಳಿವೇ ಇರಲಿಲ್ಲ ಅವನಿಗೆ. ಆ ಸಮಯದಲ್ಲಿ ಕಂಠಿ ಅವನ ಜೊತೆ ಇರಲಿಲ್ಲ. ಅವ ಆಫೀಸ್ ಕೆಲಸದ ವಿಷಯವಾಗಿ ಹೋಗಿದ್ದ. ಇತ್ತ ಆಗಿದ್ದ ಆತಂಕಕ್ಕೆ ಕಂಠಿಗೂ ಕರೆ ಮಾಡುವ ಯೋಚನೆ ಮಾಡದ ಪೂರ್ಣ ಭಾರ್ಗವ್ ಹೋಗಬೇಕಿದ್ದ ಫ್ಯಾಕ್ಟರಿಗೆ ಹೊರಟಿದ್ದಳು ಆಟೋದಲ್ಲಿ. ಇನ್ನೇನು ಫ್ಯಾಕ್ಟರಿ ಹತ್ತಿರ ಬಂದಂತೆ ಅದೇ ಸಮಯಕ್ಕೆ ಆಯುಷ್ನ ಕರೆ ಬಂದಿತ್ತು. ಅಂಗಡಿಯಿಂದ ಮನೆಗೆ ಅವಳೇ ಬರುವಳೋ ಅಥವಾ ಕಾರ್ ಕಳುಹಿಸಬೇಕೋ ಎಂದು ಕೇಳಲು ಕರೆ ಮಾಡಿದ್ದನವ. ಅವನ ಕರೆ ರಿಸೀವ್ ಮಾಡಿದ ಪೂರ್ಣ, ಆಯುಷ್ ಎಲ್ಲಿದ್ದೀರ ನೀವು ಕೇಳಿದಳು ಗಾಬರಿಯಿಂದ. ಅವಳ ಗಾಬರಿ ಏಕೆಂದು ತಿಳಿಯದೆ ಆತಂಕಗೊಂಡ ಆಯುಷ್, ಯಾಕೆ ಪೂರ್ಣ ಏನಾಯಿತು, ನಾನು ಆಫೀಸ್ನಲ್ಲಿದ್ದೀನಿ ಎಂದ. ಆಯುಷ್, ಭಾರ್ಗವ್ ಹೋಗ್ತಿರೋ ಫ್ಯಾಕ್ಟ್ರಿಯಲ್ಲಿ ಅವ್ರನ್ನ ಸಾಯಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಆಯುಷ್, ನೀವು ಬೇಗ ಬನ್ನಿ ಅಲ್ಲಿಗೆ ಎಂದಳು. ವಾಟ್, ಏನು ಹೇಳ್ತಿದ್ದೀರಾ ಪೂರ್ಣ ನೀವು? ಅವಳ ಮಾತು ಕೇಳಿ ಅವನ ಉಸಿರೇ ನಿಂತಂತಾಯಿತು. ಹೌದು ಆಯುಷ್, ಯಾರೋ ಇದನ್ನೆಲ್ಲ ಮಾಡಿದ್ದಾರೆ. ಯಾರೋ ಅಂತ ನನಗೆ ಗೊತ್ತಿಲ್ಲ. ನನ್ನ ಅಂಗಡಿಗೆ ಲಡ್ಡು ತಗೊಳ್ಳೋದಕ್ಕೆ ಬಂದಿದ್ದ ಒಬ್ಬ ಫೋನಲ್ಲಿ ಯಾರದ್ದೋ ಜೊತೆ ಮಾತಾಡ್ತಿದ್ದ. ಭಾರ್ಗವ್ ಜೀವಕ್ಕೆ ಅಪಾಯ ಇದೆ ಆಯುಷ್, ಬೇಗ ಬನ್ನಿ ನೀವು. ಅವರಿಗೆ ಆಗ್ಲಿಂದ ಕಾಲ್ ಮಾಡ್ತಿದ್ದೀನಿ, ಕಾಲ್ ಹೋಗ್ತಿಲ್ಲ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಎಂದಳು ಅಳುತ್ತಾ. ನೀವು ಅಳಬೇಡಿ ಪೂರ್ಣ, ನಾನು ಈಗಲೇ ಬರ್ತೀನಿ, ನನಗೆ ಅಡ್ರೆಸ್ ಹೇಳಿ ಎಂದನವ. ಪೂರ್ಣ ಅಡ್ರೆಸ್ ಹೇಳಿ ಕಾಲ್ ಕಟ್ ಮಾಡಿದಳು. ಅವಳ ಆತಂಕ ತೀರದು. ಹಣೆಯೆಲ್ಲ ಬೆವರಿ ಅವಳ ಕೈಗಳು ನಡುಗುತ್ತಿದ್ದವು ಭಾರ್ಗವನಿಗೆ ಏನಾಗಿದೆಯೋ ಎಂದು. ಇತ್ತ ತನಗೆ ಬೇಕಾದ ಮಾಹಿತಿ ಪಡೆಯಲು ಹೊರಟಿದ್ದ ಭಾರ್ಗವ್ ತನ್ನ ಫೋನ್ ಹಿಡಿದಾಗ ಅದು ಸ್ವಿಚ್ ಆಫ್ ಆಗಿದ್ದನ್ನು ಗಮನಿಸಿ ಕಾರಿನಲ್ಲಿಯೇ ಚಾರ್ಜಿಗೆ ಹಾಕಿದ್ದ. ತಾನು ತಲುಪಬೇಕಿದ್ದ ಸ್ಥಳಕ್ಕೆ ತಲುಪಿದವ ಫೋನ್ ಹಿಡಿದು ಆನ್ ಮಾಡಿದ. ಪೂರ್ಣಳ ಮಿಸ್ಡ್ ಕಾಲ್ ಇದ್ದವು. ಇವಳ್ಯಾಕೆ ಇಷ್ಟೊಂದು ಸರಿ ಕಾಲ್ ಮಾಡಿದಾಳೆ ಎಂದುಕೊಳ್ಳುತ್ತಾ ಅವಳಿಗೆ ಕರೆ ಮಾಡಬೇಕೆಂದು ಒತ್ತುವಷ್ಟರಲ್ಲಿ ಆಯುಷ್ ಕರೆ ಬಂದಿತು. ರಿಸೀವ್ ಮಾಡಿ ಹಲೋ ಎಂದ. ಅಣ್ಣ ನಿನಗೇನೋ ಆಗಿಲ್ಲ ತಾನೆ, ಎಲ್ಲಿದೆಯಾ ನೀನು ಆತಂಕದಿಂದ ಕೇಳಿದ ಆಯುಷ್. ಪೂರ್ಣ ಕಾಲ್ ಕಟ್ ಮಾಡಿದ ಕೂಡಲೇ ಭಾರ್ಗವನಿಗೆ ಕರೆ ಮಾಡಿದ್ದನವ. ನನಗೇನಾಗಿದೆ ಆಯು, ಐ ಆಮ್ ಓಕೆ ಎಂದ ಭಾರ್ಗವ್. ತಿಳಿದೇ ಬಿಟ್ಟ ಆಯುಷ್ಗೆ ವಿಷಯ ಹೇಗೋ ಗೊತ್ತಾಗಿದೆ ಎಂದು. ಆದರೆ ಆತಂಕ ಪಡಿಸುವುದು ಬೇಡವೆಂದು ಸಹಜವಾಗಿಯೇ ಮಾತನಾಡಿದ. ಅವನ ಧ್ವನಿ ಕೇಳಿ ಆಯುಷ್ ಸ್ವಲ್ಪ ಸಮಾಧಾನವಾದ. ಮತ್ತೆ ಅಣ್ಣ,
ಪೂರ್ಣ ಹೇಳಿದರು, ನೀನು ಮೀಟಿಂಗ್ ಹೋಗ್ತಿದ್ದ ಕಂಪ್ನಿಯಲ್ಲಿ ಯಾರೋ ನಿನ್ನನ್ನು ಸಾಯಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಎಂದ ಏನೊಂದು ಅರ್ಥವಾಗದೆ. ವಾಟ್? ಪೂರ್ಣ ಹೇಳಿದ್ಲ? ಅವಳಿಗೆ ಹೇಗೆ ಗೊತ್ತಾಯಿತು ಇದೆಲ್ಲ? ಆಶ್ಚರ್ಯದಲ್ಲಿ ಕೇಳಿದ ಭಾರ್ಗವ್. ಅದೇನೋ ಅಂಗಡಿಯಲ್ಲಿ ಯಾರೋ ಮಾತಾಡ್ತಿದ್ರು ಅಂತ ಹೇಳಿದ್ರು ಅಣ್ಣ. ಆದರೆ ಈಗ ನೀನು ಎಲ್ಲಿದ್ಯಾ? ಪೂರ್ಣ ನಿನ್ನನ್ನು ಹುಡ್ಕೊಂಡು ಆ ಫ್ಯಾಕ್ಟ್ರಿ ಹತ್ರನೇ ಹೋಗ್ತಿದ್ದಾರೆ. ಮತ್ತೆ ಆತಂಕವಾಯಿತವನಿಗೆ. ಈ ಬಾರಿ ಪೂರ್ಣಳಿಗೆ ಏನಾದರೂ ಆದರೆ ಎಂದು. ಏನು ಹೇಳ್ತಿದ್ಯಾ ಅಯ್ಯೋ ನೀನು? ಗಾಬರಿ ಬಿದ್ದ ಭಾರ್ಗವ್. ಹಾಂ ಅಣ್ಣ, ಪೂರ್ಣ ಅದೇ ಫ್ಯಾಕ್ಟ್ರಿಗೆ ಹೋಗ್ತಿದ್ದಾರೆ. ನೀನು ಅಲ್ಲಿದೆಯಾ ಅಂತ ಅಂದ್ಕೊಂಡಿದ್ದಾರೆ ಅವರು ಎಂದಾಗ ಭಾರ್ಗವ್ ತಕ್ಷಣ ಕಾರ್ ಕೀ ತಿರುಗಿಸಿದ. ನೋ ಅಯ್ಯೋ, ಅಲ್ಲಿ ಡೇಂಜರ್ ಇದೆ. ನನ್ನನ್ನು ಸಾಯಿಸೋದಕ್ಕೆ ಆ ವಿಜಯ್ ಕುಮಾರ್ ಅಲ್ಲಿ ಪ್ಲ್ಯಾನ್ ಮಾಡಿದ್ದಾನೆ. ಅದು ಗೊತ್ತಾಗಿ ನಾನು ಅಲ್ಲಿಗೆ ಹೋಗೇ ಇಲ್ಲ. ಬಟ್ ಪೂರ್ಣ ಯಾಕೆ ಹೋಗ್ತಿದ್ದಾಳೆ ಅಲ್ಲಿಗೆ ಎಂದ ಏನೊಂದು ಅರ್ಥವಾಗದೆ. ನಿನಗೆ ಅಪಾಯ ಇದೆ ಅಂತ ಅವರು ಹೋಗ್ತಿದ್ದಾರೆ ಅಣ್ಣ. ಬೇಗ ಕಾಲ್ ಮಾಡು ಅವರಿಗೆ, ನಾನು ಅಲ್ಲಿಗೆ ಬರ್ತೀನಿ ಎಂದ ಆಯುಷ್ ಕಾಲ್ ಕಟ್ ಮಾಡಿದ. ಭಾರ್ಗವ್ ಕಾರನ್ನು ತಿರುಗಿಸುತ್ತಲೇ ಪೂರ್ಣಳಿಗೆ ಕರೆ ಮಾಡಿದ. ವ್ಯಾಪ್ತಿ ಪ್ರದೇಶದಿಂದ ಹೊರಗಿದೆ ಎಂದು ಬಂದಿತು. ಅರ್ಥವಾಯಿತವನಿಗೆ ಪೂರ್ಣ ಆಗಲೇ ಊರಿನ ಗಡಿಯ ಬಳಿ ಇರುವಳೆಂದು. ಓ ಶಿಟ್, ಪೂರ್ಣ, ನೋ, ನಿನಗೇನೂ ಆಗೋದಿಲ್ಲ. ಏನಾದರೂ ಆಗೋದಕ್ಕೆ ನಾನು ಬಿಡೋದಿಲ್ಲ ಎನ್ನುತ್ತಾ ಕಾರಿನ ವೇಗ ಹೆಚ್ಚಿಸಿದ. ಇತ್ತ ಭಾರ್ಗವ್ ಹೋಗಬೇಕಿದ್ದ ಪ್ಲಾಜೋ ಫ್ಯಾಕ್ಟರಿಯ ಬಳಿ ಬಂದಿಳಿದಳು ಪೂರ್ಣ. ಅಣ್ಣ, ನನ್ನ ಗಂಡ ಇದ್ದಾರೆ ಒಳಗೆ. ಅವ್ರಿಗೆ ಏನೋ ತೊಂದರೆ ಆಗಿದೆ, ನೋಡೋಣ ಬನ್ನಿ ಅಣ್ಣ ಕರೆದಳು ಆಟೋ ಡ್ರೈವರ್ನನ್ನು ಸಹಾಯಕ್ಕಾಗಿ. ಸಾಯಿಸೋದು ಅಂತೆಲ್ಲ ಮಾತಾಡ್ತಿದ್ರಿ ನೀವು. ಯಾಕೆ ಬೇಕು ಮೇಡಮ್ ನನಗಿದೆಲ್ಲ? ನಾನು ಹಣ ಕೊಡಿ, ಹೋಗ್ತೀನಿ ನಾನು ಎಂದನವ ಮನುಷ್ಯತ್ವ ಮರೆತು. ಅವನ ಜೊತೆ ಮಾತಿಗಿಳಿದು ತಡ ಮಾಡದ ಪೂರ್ಣ ಅವನಿಗೆ ಹಣ ಕೊಟ್ಟು ಒಳನಡೆದಳು. ದೊಡ್ಡ ಫ್ಯಾಕ್ಟರಿ ಅದು. ಯಾರೂ ಇಲ್ಲದೆ ಬಿಕೋ ಎನ್ನುತ್ತಿತ್ತು. ಸಂಜೆಯ ಹೊತ್ತೆಂದು ಕೆಲಸ ಮಾಡುತ್ತಿದ್ದ ಜನ ಕೂಡ ಹೊರಟು ಹೋಗಿದ್ದರು ಒಬ್ಬನನ್ನು ಬಿಟ್ಟು. ಅವ ಭಾರ್ಗವನ ಜೀವ ತೆಗೆಯಲು ನೇಮಿಸಿದವ. ಪೂರ್ಣ ಒಳಬಂದ ಸಮಯಕ್ಕೆ ಅವನು ಅಲ್ಲೆಲ್ಲೋ ಕುಡಿಯುತ್ತಾ ಕುಳಿತಿದ್ದ. ಎಲ್ಲವನ್ನೂ ಮೊದಲೇ ಯೋಚಿಸಿದ್ದ ರಾಘು ಬೇಕೆಂದೇ ಹೆಚ್ಚು ಜನರಿಲ್ಲದ ಸ್ಥಳಕ್ಕೆ ಭಾರ್ಗವನನ್ನು ಕರೆಯಿಸಿಕೊಳ್ಳುವ ಯೋಚನೆ ಮಾಡಿದ್ದ. ಆದರೆ ಇದ್ಯಾವುದನ್ನೂ ಅರಿಯದ ಪೂರ್ಣ ಭಾರ್ಗವನ ಜೀವಕ್ಕೆ ಆಪತ್ತಿದೆ ಎಂದು ತನ್ನ ಜೀವವನ್ನೇ ಆಪತ್ತಿಗೆ ಒಡ್ಡಿದ್ದಳು. ಮುಂದೆ ನಡೆದು ಬಂದವಳಿಗೆ ಎತ್ತ ಹೋಗಬೇಕೆಂದು ಒಂದೂ ತಿಳಿಯಲಿಲ್ಲ. ಆದರೆ ಭಾರ್ಗವ್ ಬಂದರೆ ಹೇಗೆ ಹೋಗಬೇಕೆಂದು ಮೊದಲೇ ಯೋಜನೆ ಹೂಡಿದ್ದರಿಂದ ಅಲ್ಲಿಯೇ ಎದುರಿಗೆ ಒಳಗೆ ಎಂಬ ಫಲಕ ಬರೆದು ಹಾಕಿದ್ದರು. ಅದೇ ದಾರಿ ಎಂದು ತಿಳಿದುಕೊಂಡ ಹುಡುಗಿ ಮುಂದಿದ್ದ ದೊಡ್ಡ ಕೋಣೆಯ ಮೂಲಕ ಹಾದು ಹೊರಟಳು. ಅಲ್ಲಲ್ಲಿ ಬೇಡದ ವಸ್ತುಗಳನ್ನು ತುಂಬಿದ್ದರು. ಬೆಂಕಿ ಹತ್ತಿ ಉರಿಯಲೆಂದು ಭಯ ಮೈ ನಡುಗಿಸುತ್ತಿತ್ತು. ಆದರೆ ಭಾರ್ಗವನ ಜೀವದ ಮುಂದೆ ಎಲ್ಲವನ್ನೂ ಮರೆತು ಹೊರಟಿದ್ದಳು ಧೈರ್ಯ ತೋರಿ. 4 ಹೆಜ್ಜೆ ಇಟ್ಟವಳು ಭಾರ್ಗವ್ ಎಂದು ಕೂಗಿದಳು ಜೋರಾಗಿ. ಅವಳ ಧ್ವನಿ ಅವಳಿಗೆ ಕೇಳಿತೇ ವಿನಃ ಯಾರೂ ಇರಲಿಲ್ಲ ಅಲ್ಲಿ. ಆದರೆ ಅವಳು ಕೂಗಿದ ಧ್ವನಿ ಕುಡಿಯುತ್ತಾ ಕುಳಿತಿದ್ದವನ ಕಿವಿಗೂ ಬಿದ್ದಾಗ ಮೇಲೆದ್ದು ಬಂದವ ಪೂರ್ಣ ಹೋಗಿದ್ದ ಕೋಣೆಯ ಬಾಗಿಲು ಹಾಕಿದ ಸದ್ದಿಲ್ಲದೆ. ಇಲ್ಲಿ ಯಾರೂ ಇಲ್ಲ ಅನಿಸುತ್ತೆ ಎಂದು ಸುತ್ತಲೂ ನೋಡುತ್ತಾ ನಿಂತ ಪೂರ್ಣ ಇದ್ದಕ್ಕಿದ್ದಂತೆ ಬಾಗಿಲು ಮುಚ್ಚುವುದನ್ನು ಕಂಡು ಓಡಿ ತೆಗೆಯಲು ಬಂದಳು. ಆದರೆ ಆಗಲೇ ಇಲ್ಲ. ಯಾರಿದ್ದೀರಾ ಹೊರಗೆ? ಬಾಗಿಲು ತೆಗೀರಿ, ಯಾರಾದರೂ ಇದ್ದೀರಾ? ಮತ್ತೆ ಕೂಗಿ ಕೇಳಿದಳು. ಅವಳ ಧ್ವನಿ ಕೇಳಿಯೂ ಕೇಳದಂತೆ ಹೊರಗಿದ್ದವ ಬಾಗಿಲು ಲಾಕ್ ಮಾಡಿದ. ಕುಡಿದ ಮತ್ತಿನಲ್ಲಿ ಬಂದಿದ್ದು ಭಾರ್ಗವ್ ಅಲ್ಲ, ಹುಡುಗಿ ಎಂದು ತಿಳಿಯದವ ತನ್ನ ಕೆಲಸ ಬೆಂಕಿ ಹಚ್ಚುವುದಷ್ಟೇ ಎಂದುಕೊಂಡು ಬಾಗಿಲು ಲಾಕ್ ಮಾಡಿ ಇತ್ತ ಬಂದ. ಅಲ್ಲೇ ಇದ್ದ ಕಿಟಕಿಯ ಬಳಿ ಬಂದು ಮೊದಲೇ ಅಲ್ಲಿ ಬೆಂಕಿ ಹಚ್ಚಲು ಜೋತು ಬಿಟ್ಟಿದ್ದ ಉದ್ದನೆಯ ಹಾಳೆಯ ತುದಿಗೆ ಬೆಂಕಿ ಹಚ್ಚಿದ. ಅದು ಆ ಕೋಣೆಯ ಒಳಗೆಲ್ಲ ಹಬ್ಬಿತು. ತಕ್ಷಣ ಇದ್ದಕ್ಕಿದ್ದಂತೆ ಬೆಂಕಿ ಕಂಡ ಪೂರ್ಣ ಅಮ್ಮ ಎಂದು ಚೀರಿದಳು. ಅವ ತನ್ನ ಕೆಲಸ ಮುಗಿಸಿ ಹೊರಟು ಹೋದ. ಅಲ್ಲಿಂದ ಬೆಂಕಿ ಉರಿಯಲು ಶುರುವಾಯಿತು. ಯಾರಿದ್ರ? ಕಾಪಾಡಿ ಕೂಗಿದಳು ಪೂರ್ಣ ಅಳುತ್ತಾ. ಆ ದಟ್ಟವಾದ ಬೆಂಕಿ ಅವಳ ಧೈರ್ಯವನ್ನೇ ಕಸಿದಿತ್ತು. ಅವಳ ತಂದೆ ತಾಯಿ ಬೆಂಕಿಯಲ್ಲಿ ಉರಿದು ಜೀವ ಬಿಟ್ಟಿದ್ದನ್ನು ಕಣ್ಣಾರೆ ಕಂಡಾಗಿನಿಂದ ಅವಳಿಗೆ ಬೆಂಕಿಯನ್ನು ಕಂಡರೆ ಮೈ ನಡುಗುತ್ತಿತ್ತು. ಅಲ್ಲಿ ಆದದ್ದು ಅದೇ. ಕ್ಷಣ ಕ್ಷಣಕ್ಕೂ ಬೆಚ್ಚಿ ಕುಸಿದವಳು ಆ ಬೆಂಕಿಯಿಂದ ತಪ್ಪಿಸಿಕೊಳ್ಳುವ ದಾರಿ ನೋಡಿದಳು. ಎಲ್ಲಿಯೂ ಕಾಣಲಿಲ್ಲ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ
ಪ್ರತಿಮಾ ಎಸ್ ಎಚ್ ಅವರನ್ನು.